ಕರಿಬೇಕಾ? ಹಾ ತಿಂಡಿ. ಸಿದ್ದಣ್ಣ ಬಾ ಒಳಗೆ. ಸಿದ್ದಣ್ಣ, ಭಾವನಾ ಅಕ್ಕನ ನಿಮ್ ಮನೆಯಿಂದ ಹೊರಗಡೆ ಹಾಕಿದೀರಾ ಅಂತ ಕೇಳಿ ನಮ್ಗೆಲ್ಲರಿಗೂ ಎಷ್ಟು ಬೇಜಾರಾಯ್ತು ಗೊತ್ತಾ ನಿಮ್ಗೆ? ಗಂಡ ಅದನ್ನು ಯಾವಾಗ್ಲೂ ಹೆಂಡತಿ ಪರನೇ ಇರ್ಬೇಕು. ಪಾಪ ಅಕ್ಕಂಗೂ ನಿಮ್ಮನ್ ಬಿಟ್ರೆ ಇನ್ಯಾರಿದ್ದಾರೆ ನೋಡಿ. ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಕ್ ಹೋಗ್ಬೇಡಿ, ಅರ್ಥ ಆಯ್ತಾ? ಅಕ್ಕ ಕೈಯಲ್ಲೇ ಯಾಕೆ ಇಟ್ಕೊಂಡಿದ್ದೀರಾ? ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿನ್ನೋಣ. ತಟ್ಟೆ ತರ್ತೀನಿ. ಅದಕ್ಕೆ ನಾನು ಬರ್ತೀನಿ. ಮೇಡಮ್ರೆ, ಹುಸಿ ನನ್ನ ಮಾತು ಕೇಳಿ. ಅವತ್ತಿನ ಪರಿಸ್ಥಿತಿಲಿ ನಾನೇನು ಮಾತಾಡಕ್ಕೆ ಆಗ್ಲಿಲ್ಲ. ಅದ್ರಲ್ಲೂ ನೀ ಮೇಲ್ವೇ ಪಂಚಾಯತಿ ನಡಿಬೇಕಾದ್ರೆ ಏನು ಕೋಪ ಮಾಡ್ಕೋಬಾರ್ದು, ಏನು ಮಾತಾಡಬಾರ್ದು ಅಂತ ನನ್ನ ಹತ್ರ ಭಾಷೆ ತಗೊಂಡಿದ್ದು. ಈ ಸಿದ್ದೇಗೌಡ ಪ್ರಾಣ ಬೇಕಾದ್ರೆ ಬಿಟ್ಬಿಡ್ತಾನೆ, ಕೊಟ್ಟರೋ ಮಾತನ್ನ ಉಳಿಸ್ಕೊತಾನೆ. ಅದ್ರಲ್ಲೂ ಇದರಿಂದ ಕಡೆ ಯಾರವ್ರೆ, ಇದೆಲ್ಲ ಯಾಕಾಯ್ತು ಅಂತ ನಾನು ಹೇಳ್ತೀನಿ. ಹೊಸ ಅವಕಾಶ ಮಾಡ್ಕೊಡಿ. ಬೇಡ ಸಿದ್ದು ಅವ್ರೆ, ನೀವೇನೇ ಮಾತಾಡಿದ್ರು ಅದನ್ನ ಕೇಳೋ ಮನಸ್ಥಿತಿ ನನಗಿಲ್ಲ. ನೀವ್ ಮಾತಾಡಿ ನನ್ನ ಮನ್ಸು ಕರಗಿಸ್ತೀರಾ ಅಂತ ಅನ್ಕೊಂಡಿದ್ರೆ ಅದು ಯಾವತ್ತೂ ಸಾಧ್ಯ ಇಲ್ಲ. ದಯವಿಟ್ಟು ಹೊರಡಿ. ನೋಡಿ ಮೇಡಮ್ ಅವರೇ, ನೀವು ನನ್ನ ಒಪ್ಕೊಳ್ಳೋವರೆಗೂ ನಾನು ಎಲ್ಗೂ ಹೋಗಕ್ಕಿಲ್ಲ, ಇಲ್ಲೇ ನಿಂತಿರ್ತೀನಿ. ಏನು ಇಲ್ಲೇ ನಿಂತ್ಕೊಂಡು ಹೋರಾಟ ಮಾಡ್ತೀರಾ? ನೋಡಿ, ನೀವ್ ಏನೇ ಹೇಳಿದ್ರು ನಾನಂತೂ ಕೇಳಲ್ಲ, ನಿಮ್ಮನ್ನ ಒಪ್ಕೊಳ್ಳಲ್ಲ. ಹೊರಡಿ ಇಲ್ಲಿಂದ. ಇಲ್ಲ ಮೇಡಮ್ ಅವರೇ, ನಾನು ಎಲ್ಗೂ ಹೋಗಕ್ಕಿಲ್ಲ. ನಿಮ್ಗೆ ಎಷ್ಟು ಹಠ ಅದೆಯೋ ನನಗೂ ಅಷ್ಟೇ ಹಠ ಅದೇ. ಅದೇನಾಗುತ್ತಾಗ್ಲಿ, ನಾನು ಇಲ್ಲೇ ನಿಂತಿರ್ತೀನಿ. ಅಕ್ಕ, ಆಗಿದೆಲ್ಲ ಆಗೋಯ್ತು, ಅದನ್ನೇ ಮನ್ಸಲ್ಲಿ ಇಟ್ಕೊಂಡ್ರೆ ಹೆಂಗೆ? ಪಾಪ ಸಿದ್ದಣ್ಣನ ಒಪ್ಕೊಳ್ಳಿ, ದೂರ ಮಾಡಬೇಡಿ. ಅಕ್ಕ, ವೆಂಕಣ್ಣ, ಚಲ್ವಕ್ಕ, ಇದು ನನ್ನ ಹೋರಾಟ, ನಾನೇ ಹೋರಾಡ್ತೀನಿ. ನನಗೋಸ್ಕರ ನೀವೇ ಕಷ್ಟಪಡ್ಬೇಕು. ಮೊದಲು ನೀವು ಇಲ್ಲಿಂದ ಹೊರಡಿ. ಅದೆಲ್ಲ ಹೆಂಗಾಗತ್ತಣ್ಣ? ಭಾವನಾ ಅಕ್ಕ ಜೀವನ ಸರಿ ಹೋಗ್ಬೇಕು ಅನ್ನೋದು ನಮಗೂ ಆಸೆ ಐತೆ. ಅದೇನಾಗುತ್ತೋ ಆಗ್ಲಿ, ನಿಮ್ ಜೊತೆ ನಾವು ಇರ್ತೀವಿ, ನಾವು ಇಲ್ಲೇ ಇರ್ತೀವಿ. ಜಾನು ಎಲ್ಲಿ ಹೋದ್ಲು? ಅವಳನ್ನೀಗ ಎಲ್ಲಿ ಅಂತ ಹುಡುಕ್ಲಿ? ವಿಶ್ವ, ಯಾಕೋ ಒಂಥರ ಸಪ್ಪಗಿದ್ಯಾ?
ಯಾಕೇನೋ ಟೆನ್ಷನಲ್ಲಿರೋ ಹಾಗಿದೆ ಹಾಂ? ಇಲ್ಲಮ್ಮ ಆ ಥರ ಏನಿಲ್ಲ, ನಾನು ಆರಾಮಾಗಿದ್ದೀನಿ. ಏನಿಲ್ಲ ಅನ್ನೋದ್ರಲ್ಲಿ ಏನೋ ಇದೆ ಅಂತ ಗೊತ್ತಾಗ್ತಿದೆ. ಏನಾಯ್ತು? ಏನೋ ಕಳ್ಕೊಂಡಿರೋ ಹಾಗಿದೆ. ನಾನೇನಮ್ಮ ಕಳ್ಕೊತೀನಿ, ಆ ಥರ ಎಲ್ಲ ಏನಿಲ್ಲ. ನಂಗೆ ಗೊತ್ತು ಕಣೋ, ನೀನು ಏನನ್ನೋ ಕಳ್ಕೊಂಡು ಅದನ್ನೇ ಹುಡುಕ್ತಾ ಇದೆಯಾ ಅಂತ. ಅಮ್ಮ ಹೇಳಿದ್ನಲ್ಲಮ್ಮ, ಆ ಥರ ಎಲ್ಲ ಏನೂ ಇಲ್ಲ ಅಂತ. ಚಂದನಾ, ಈಗ ಯಾಕೆ ಅವ್ರ ಬಗ್ಗೆ ಕೇಳ್ತಿದ್ದೆ? ನಾನು ಅವಾಗಲೇ ಹೇಳ್ದೆ ಅಲ್ವ ನಂಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ. ಅಯ್ಯೋ ನಿನಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನನಗೆಲ್ಲ ಗೊತ್ತಿದೆಯಲ್ವಾ. ಚಂದನಾ, ಸ್ವಲ್ಪ ಬಾಮ್ಮ ಇಲ್ಲಿ. ಅಮ್ಮ, ಚಂದನನ ನಾನೇ ಕರ್ಕೊಂಬಂದಿದ್ದು. ನೀನೇನು ಗಾಬರಿ ಆಗ್ಬೇಡ. ಇನ್ಮೇಲೆ ಚಂದನ ನಮ್ಮನೇಲೆ ನಮ್ಮ ಜೊತೆ ಇಲ್ಲೇ ಇರ್ತಾಳೆ. ಅಲ್ಲಮ್ಮ ಇವರು ನಂಗೆ ಗೊತ್ತು ಕಣೋ, ನಾನು ಚಂದನನ ಮನೆಯಿಂದ ಹೊರಗಡೆ ಹಾಕಿದ್ದಕ್ಕೆ ಅವಳಿಗೆ ಉಳ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಅವಳು ತಾನೇ ಎಲ್ಲಿ ಅಂತ ಹೋಗ್ತಾಳೆ. ನಮ್ಮ ತೋಟದ ಮನೇಲೇ ಇದ್ಲು. ನಾನು ಹೋಗಿ ಕ್ಷಮೆ ಕೇಳಿ ಕರ್ಕೊಂಬಂದೆ.